ಓಂ ನಮಃ ಶಿವಾಯ. ಸ್ವಾಮಿ ಕೊರಗಜ್ಜ. ನನ್ನೆಲ್ಲ ಪ್ರೀತಿ ವೀಕ್ಷಕರಿಗೆ ಶಿವಾಯಂ ಕನ್ನಡ ಆಧ್ಯಾತ್ಮಿಕ ಚಾನೆಲ್ಗೆ ಸ್ವಾಗತ. ಈ ರಾಶಿಯವರು ಆಂಜನೇಯ ಸ್ವಾಮಿಯ ಕಟ್ಟ ಭಕ್ತರಾಗಿರ್ತಾರಂತೆ. ಯಾವ ರಾಶಿ ಅನ್ನೋದನ್ನು ಹೇಳ್ತೇನೆ. 12 ರಾಶಿಯವರು ಕೂಡ ಎಲ್ಲ ದೇವರನ್ನು ಪೂಜಿಸುವಂಥದ್ದು, ಅವರಿಗೆ ಇಷ್ಟವಾದಂಥ ದೇವರು ಇರುವಂಥದ್ದು. ಆದರೆ ಈ ರಾಶಿಯವರಿಗೆ ಆಂಜನೇಯ ಸ್ವಾಮಿ ಅಂದರೆ ತುಂಬ ಇಷ್ಟ ಅಂತೆ. ಆ ರಾಶಿ ಯಾವುದು ಅನ್ನೋದನ್ನು ಹೇಳ್ತೇನೆ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು, ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರ್ತಿದ್ರೆ ಖಂಡಿತವಾಗ್ಲೂ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರಿಪ್ಷನ್ಸ್ ಫ್ರೀ ಆಗಿರುತ್ತೆ. ವಿಡಿಯೋ ನೋಡೋದು ಮಾತ್ರ ಅಲ್ಲ, ಆದಷ್ಟು ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ. ಹಾಗೆಯೇ ಆಧ್ಯಾತ್ಮಿಕಕ್ಕೆ ಜ್ಯೋತಿಷಕ್ಕೆ ಸಂಬಂಧಪಟ್ಟ ಎಲ್ಲ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋವನ್ನು ನಾನು ಇದರಲ್ಲಿ ಹಾಕ್ತಾ ಇರ್ತೇನೆ. ಹಾಗೆ ನಿಮಗೆ ಏನೇ ವೈಯಕ್ತಿಕ ಸಮಸ್ಯೆ ಇದ್ದರೂ, ಪ್ರೆಸೆಂಟ್ ಏನು ಸಮಸ್ಯೆ ಇದೆ ನಿಮಗೆ, ಅದನ್ನು ಬರೆದು ಕಳುಹಿಸ್ಬೋದು ರಾಶಿ ನಕ್ಷತ್ರದ ಜೊತೆಗೆ. ಒಂದು ವೇಳೆ ಗೊತ್ತಿಲ್ಲ ಅಂದರೆ ರಾಶಿ ನಕ್ಷತ್ರ ಡೇಟ್ ಆಫ್ ಬರ್ತನ್ನು ನಮೂದಿಸಿ, ಖಂಡಿತವಾಗ್ಲೂ ರಾಶಿ ನಕ್ಷತ್ರನ ಗುರುತಿಸಿ ಅದಕ್ಕೆ ತಕ್ಕ ಸೂಕ್ತ ಸುಲಭ ಪರಿಹಾರವನ್ನು ನಾನು ಅಲ್ಲೇ ಸೂಚಿಸ್ತೇನೆ. ನಾನು ನಿಮ್ಮ ಜೊತೆ ಯಾವತ್ತೂ ಇರ್ತೇನೆ. ಸಮಸ್ಯೆಯನ್ನು ಮಾತ್ರ ಕರೆಕ್ಟಾಗಿ ಬರೆದು ಕಳುಹಿಸಿ, ಖಂಡಿತವಾಗ್ಲೂ ಉತ್ತರಿಸ್ತೇನೆ. ಹಾಗೆಯೇ ಸಬ್ಸ್ಕ್ರೈಬ್ ಅಂತ ಒತ್ತುವಾಗ ಸೈಡಲ್ಲಿ ಬೆಲ್ ಐಕಾನ್ ಇರುತ್ತೆ, ಅದನ್ನು ಪ್ರೆಸ್ ಮಾಡಿದಾಗ ಆಲ್ ಅಂತ ಬರುತ್ತೆ, ಅದನ್ನು ಪ್ರೆಸ್ ಮಾಡೋದನ್ನು ಮರೆಯಬೇಡಿ. ಹಾಗೆಯೇ ಇನ್ನೊಂದು ಏನು ಅಂದರೆ, ನಾನು ನಿಮ್ಮ ಜೊತೆ ಯಾವತ್ತೂ ಇರುವುದರ ಜೊತೆಗೆ ನಾನು ನಂಬಿರೋ ಶಿವದೇವರ ಕೊರಗಜ್ಜ ದೇವದ ಆಶೀರ್ವಾದ ನನ್ನೆಲ್ಲ ಪ್ರೀತಿ ವೀಕ್ಷಕರ ಮೇಲೆ ಸದಾ ಇರುತ್ತೆ ಅಂತ ಹೇಳ್ತಾ, ಹಾಗೆಯೇ ಕೆಲವರು ರಾಶಿ ನಕ್ಷತ್ರ ಗೊತ್ತಿರುತ್ತಲ್ಲ, ಡೇಟ್ ಆಫ್ ಬರ್ತ್ ಗೊತ್ತಿರುತ್ತೆ ಅಂಥವರು ಕೂಡ ಕೇಳಬಹುದು. ಜೈ ಆಂಜನೇಯ ಸ್ವಾಮಿ ಅಂತ ಹೇಳ್ತಾ, ನಾವು ಎಲ್ಲಿಗೆ ಹೋದರೂ ಅಲ್ಲಿ ಆಂಜನೇಯ ಸ್ವಾಮಿಯ ಒಬ್ಬ ಭಕ್ತರನ್ನಾದರೂ ನೋಡುವಂಥದ್ದು. ಕೆಲವೊಂದು ರಾಶಿಯವರು ಆಂಜನೇಯ ಸ್ವಾಮಿಯ ಪರಮ ಭಕ್ತರಾಗಿರ್ತಾರೆ. ಆ ಭಕ್ತರು ಆ ಒಂದು ರಾಶಿ ಯಾವುದು? ಹಾಗೆಯೇ ಆಂಜನೇಯ ಸ್ವಾಮಿ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದ್ರೆ ಭಕ್ತರು ಸದಾಕಾಲ ಆತನ ಧ್ಯಾನದಲ್ಲಿ, ರಾಮನಾಮದ ಜಪದಲ್ಲಿ ತೊಡಗುವುದರಿಂದ ತುಂಬಾ ಒಳ್ಳೆಯದು. ಆದರೆ ಈ ರಾಶಿಯವರು ಭಗವಾನ್ ಆಂಜನೇಯ ಸ್ವಾಮಿಯ ನಿಜವಾದ ಭಕ್ತರು ಅಂತ ಹೇಳಲಾಗಿದೆ. ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಹೊಂದಿರುವ ಈ ರಾಶಿಗಳು ಯಾವುವು ಅನ್ನೋದನ್ನು ಒಂದೊಂದಾಗಿ ನೋಡಿಕೊಂಡು ಹೋಗೋಣ. ಶಿವದೇವರನ್ನಾದರೂ ಸುಲಭ ರೂಪದ ಇದರಲ್ಲಿ ಹೋಲಿಸ್ಕೊಳ್ಬಹುದು ಅಂತ. ಆದರೆ ಆಂಜನೇಯ ಸ್ವಾಮಿಯನ್ನು ಪೂಜಿಸುವುದು ಸುಲಭದ ಕೆಲಸ ಅಲ್ಲ. ಅವರನ್ನು ಹೋಲಿಸ್ಕೊಳ್ಳೋದು ತುಂಬ ಕಠಿಣದ ಕೆಲಸ. ಅಂಥ ಒಂದು ಕಠಿಣದ ಕೆಲಸವನ್ನು ಮಾಡಿ ಭಕ್ತರನ್ನು ಒಂದು ಏನು ಅವರ ಕೃಪಾಕಟಾಕ್ಷಕ್ಕೆ ಪಾತ್ರರಾಗುವ ಒಂದು ರಾಶಿ ಯಾವುದಂತ ನೋಡಿಕೊಂಡು ಬರೋಣ. ಅದರಲ್ಲಿ ಮೇಷರಾಶಿ ಜನರನ್ನು ಆಂಜನೇಯ ಸ್ವಾಮಿಯ ಕಟ್ಟಾ ಭಕ್ತರು ಅಂತ ಕರೆಯಲಾಗುತ್ತೆ. ಮಂಗಳ ಗ್ರಹ ಮೇಷರಾಶಿ ಆಡಳಿತ ಗ್ರಹ. ಆಂಜನೇಯ ಸ್ವಾಮಿಯು ಈ ರಾಶಿಯ ಆಡಳಿತ ದೇವ. ಆಂಜನೇಯ ಸ್ವಾಮಿಯ ಭಕ್ತರಾದ ಇವರು ತುಂಬಾ ಸಂವೇದನಶೀಲರು, ನಿರ್ಭೀತರು. ಇದರಿಂದಾಗಿ ಈ ರಾಶಿಚಕ್ರ ಚಿಹ್ನೆಯ ಜನರು ಹನುಮಂತ ದೇವರ ಬಗ್ಗೆ ಅಪಾರ ಗೌರವವನ್ನು ಹೊಂದಿರ್ತಾರೆ ಮತ್ತು ದೃಢ ನಿಶ್ಚಯದಿಂದ ಪ್ರತಿ ಕೆಲಸವನ್ನು ಮಾಡುವಂಥದ್ದು. ಹಾಗೆ ಸಿಂಹರಾಶಿಯ ಜನರು ಯಾವಾಗಲೂ ಹನುಮಂತ ದೇವರ ಆಶೀರ್ವಾದವನ್ನು ಪಡೆದುಕೊಂಡಿರ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಆಂಜನೇಯ ಸ್ವಾಮಿಯನ್ನು ತಮ್ಮ ಹೃದಯ ಮತ್ತು ಮನಸ್ಸಿನಿಂದ ಪೂಜಿಸುವಂಥದ್ದು. ಈ ಮೂಲಕ ಅವರು ಆಂಜನೇಯ ಸ್ವಾಮಿಯ ಆಶೀರ್ವಾದವನ್ನು ಪಡೆಯುವಂಥದ್ದು. ಯಾರು? ಸಿಂಹರಾಶಿಯವರು ಕೂಡ ಹನುಮಂತ ಅಂದರೆ ಆಂಜನೇಯ ಸ್ವಾಮಿಯನ್ನು ತುಂಬಾ ನಂಬುವಂಥದ್ದು. ಅಂದರೆ 12 ರಾಶಿಯವರು ಕೂಡ ನಂಬುವಂಥದ್ದೇ. ಆದರೆ ಕೆಲವರಿಗೆ ಕೆಲವೊಂದು ದೇವರು ಅಂದರೆ ತುಂಬ ಇಷ್ಟವಾಗಿರುತ್ತೆ, ತುಂಬ ಪೂಜಿಸುವಂಥದ್ದು. ಹಾಗೆ ವೃಶ್ಚಿಕ ರಾಶಿಯ ಜನರನ್ನು ಕೂಡ ಆಂಜನೇಯ ಸ್ವಾಮಿಯ ಪರಮ ಭಕ್ತರೆಂದು ಗುರುತಿಸಲಾಗುತ್ತೆ. ಈ ರಾಶಿಯ ಅಧಿಪತಿ ಮಂಗಳ. ಅವರ ತೇಜಸ್ಸು ಹನುಮಂತನಂತಿದೆ. ಆಂಜನೇಯ ಸ್ವಾಮಿಯ ಕೃಪೆಯಿಂದ ಈ ರಾಶಿಚಕ್ರ ಚಿಹ್ನೆಯ ಜನರು ಯಾವುದೇ ಸವಾಲನ್ನು ಧೈರ್ಯದಿಂದ ಎದುರಿಸ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಜನರು ಆಂಜನೇಯ ಸ್ವಾಮಿಯ ಪೂಜೆಯಿಂದ ಶೀಘ್ರದಲ್ಲಿ ಎಲ್ಲ ರೀತಿಯ ಪ್ರಯೋಜನಗಳನ್ನು ಪಡೆದುಕೊಳ್ಳುವಂಥದ್ದು. ಅಂದರೆ ವೃಶ್ಚಿಕ ರಾಶಿಯವರು, ಅವರ ಅಧಿಪತಿ ಮಂಗಳ. ಹಾಗೆ ಮೇಷರಾಶಿದು ಕೂಡ ಮಂಗಳನೇ ಅಧಿಪತಿ. ಹಾಗೆ ನೆಕ್ಸ್ಟ್ ಧನುರಾಶಿಯ ಜನರು ಆಂಜನೇಯ ಸ್ವಾಮಿಯ ಪರಮ ಭಕ್ತರು. ಈ ರಾಶಿಯ ಅಧಿಪತಿ ಗುರು ಹಾಗೂ ಈ ರಾಶಿಯ ಅಧಿಪತಿ ದೇವ ವಿಷ್ಣು. ಈ ರಾಶಿಚಕ್ರ ಚಿಹ್ನೆಗಳ ಜನರು ಆಂಜನೇಯ ಸ್ವಾಮಿಯಂತೆ ಸಾಕಷ್ಟು ಜ್ಞಾನವನ್ನು ಹೊಂದಿದವರು ಮತ್ತು ಬುದ್ಧಿವಂತರು. ಆದ್ದರಿಂದ ಈ ಜನರು ಆಂಜನೇಯ ಸ್ವಾಮಿ ಭಕ್ತಿಯಿಂದ ಸಂಪೂರ್ಣ ಆಶೀರ್ವಾದವನ್ನು ಪಡೆದುಕೊಳ್ಳುವಂಥದ್ದು. ಹಾಗೆಯೇ ನೆಕ್ಸ್ಟ್ ಯಾವ ರಾಶಿ ಅಂತ ನೋಡೋದಾದರೆ, ಅಂದರೆ ಈ ಎಲ್ಲ ರಾಶಿಯವರು ಹನುಮಂತ ದೇವರನ್ನು, ಆಂಜನೇಯ ಸ್ವಾಮಿಯನ್ನು ಭಕ್ತಿ ಮಾಡುವಂಥದ್ದು, ತುಂಬ ನಂಬಿಕೆ ಇಡುವಂಥದ್ದು ಅಂತ ಹೇಳಬಹುದು. ಮಕರ ರಾಶಿಯ ಜನರು ಕೂಡ ಯಾವಾಗಲೂ ಆಂಜನೇಯ ಸ್ವಾಮಿಯ ಬಗ್ಗೆ ನಿಜವಾದ ಭಕ್ತಿಯನ್ನು ಹೊಂದಿರ್ತಾರೆ. ಈ ರಾಶಿಚಕ್ರ ಚಿಹ್ನೆಯ ಜನರು ತಮ್ಮ ಎಲ್ಲ ಕೆಲಸವನ್ನು ನಿಜವಾದ ಭಾವನೆಗಳೊಂದಿಗೆ ಮಾಡಿ ಪೂರ್ಣಗೊಳಿಸುವಂಥದ್ದು. ಮಕರ ರಾಶಿಯ ಜನರು ಹನುಮಂತ ದೇವರಿಂದ ಆಶೀರ್ವಾದನ ಪಡೆದುಕೊಳ್ಳುವಂಥದ್ದು. ಶನಿದೇವನು ಮಕರ ರಾಶಿಯ ಅಧಿಪತಿ, ಆದ್ದರಿಂದ ಈ ರಾಶಿಯ ಮೇಲೆ ಹನುಮಂತ ದೇವರ ಆಶೀರ್ವಾದ ಇರುವಂಥದ್ದು. ಎಲ್ಲ ರಾಶಿಗಳು ಅಂದರೆ ತುಂಬ ಹನುಮಂತ ದೇವರ ಅಂದರೆ ಅವರವರ ಒಂದು ರಾಶಿಗೆ ತಕ್ಕಂತೆ ಅಥವಾ ಅವರವರ ಒಂದು ಅವರವರಿಗೆ ಇಷ್ಟವಾದಂಥ ದೇವರು ಅಂತ ಹೇಳ್ತಾರೆ. ಆದರೆ ಈ ರಾಶಿಯವರು ಹನುಮಂತ ದೇವರನ್ನು ತುಂಬಾ ಪೂಜೆ ಮಾಡುವಂಥದ್ದು, ತುಂಬ ಭಕ್ತರಾಗಿರುವಂಥದ್ದು ಅಂತಲೇ ಹೇಳಬಹುದು. ಹಾಗೆಯೇ ಈ ಒಂದು ಕೆಲವು ರಾಶಿಯವರು ಏನು ಹನುಮಂತ ದೇವರ, ಆಂಜನೇಯ ಸ್ವಾಮಿಯ ಕಟ್ಟ ಭಕ್ತರಾಗಿರ್ತಾರೆ ಅಂತ ಹೇಳಲಾಗುತ್ತೆ. ಇದು ಏನು ಇವತ್ತಿನ ವಿಡಿಯೋ ಆಗಿರುತ್ತೆ. ಇಂಥದೇ ಉಪಯುಕ್ತ ಮಾಹಿತಿ ಇರುವಂಥ ವಿಡಿಯೋ ಬೇಕಿದ್ರೆ ಏನು ಮಾಡಬೇಕು, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಧನ್ಯವಾದಗಳು.